ಅನ್ನ ಹಾಕುವ ರೈತ ದೇಶಕ್ಕಾಗುವ ಸೈನಿಕ. ಈ ಭಾರತದಂಥ ನಮ್ಮ ರೈತರ ಒಂದು ಬೆನ್ನೆಲುಬಾಗಿ ನಿಂತಾರ. ರೈತ ಒಂದು ಬೆಳೆದ ಬೆಳೆಯನ್ನು 6 ತಿಂಗಳ ತಮ್ಮ ಮನೆಯಲ್ಲಿ ಇಟ್ಕೊಂಡು ಕೂತ್ರೆ ದೇಶನೇ ಅಲ್ಲೋಲು ಕಲ್ಲಲಾಗುತ್ತೆ. ಅಂಥ ಪರಿಸ್ಥಿತಿಯಲ್ಲಿ ಒಂದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನಲ್ಲಿ ಒಂದು ವಿಶೇಷ ಪ್ರಕರಣ ದಾಖಲಾಗಿದೆ. ಅದೇನಪ್ಪ ಅಂದ್ರೆ ಬದಾಮಿ ತಾಲೂಕಿನ ವಿವಿಧ ಹಳ್ಳಿಗಳಲ್ಲಿ ರೈತರಿಗೆ ಒಂದು ಅನ್ಯಾಯ ಆಗಿದೆ. ಆ ಖದೀಮ ಏನು ಮಾಡಿಬಿಟ್ಟಿದ್ದಾನೆ, ಪ್ರತಿಯೊಬ್ಬ ರೈತರ ಮನೆಗೆ ಹೋಗೋದು, ನನಗೆ ಟ್ರ್ಯಾಕ್ಟರ್ ಬಾಡಿಗೆ ಬೇಕಾಗಿದೆ, ಇಂಜನ್ ಬಾಡಿಗೆ ಬೇಕಾಗಿದೆ ಅಂಥೇಳಿ ಅವ್ರನ್ನ ಮೈಂಡ್ ವಾಶ್ ಮಾಡಿ ಅವ್ರಿಗೆ ತನ್ನ ಕಡೆ ಗಮನ ಹರಿಸ್ಕೊಂಡು ಅವರು ಒಂದು ವೇಳೆ ಆ ರೈತ ಬಾಡಿಗೆ ಕೊಡದೇ ಇದ್ದರೂ ಕೂಡ ಆ ರೈತ ಹೊಲದಲ್ಲಿ ಟ್ರ್ಯಾಕ್ಟರ್ ತರ್ಬಿಸ್ತಾನೋ, ಮನೆಯಲ್ಲಿ ತರ್ಬಿಸ್ತಾನೋ, ಏನು ಊರಲ್ಲಿರುವ ಗುಡಿ ಗುಂಡಾರದಲ್ಲಿ ಗಾಡಿ ತರ್ಬಿಸ್ತಾನೋ, ಅದನ್ನೆಲ್ಲ ಗಮನಿಸಿ ಏನು ಮಾಡ್ತಾನಪ್ಪ ಅಂದ್ರೆ ಮತ್ತೆ ರಾತ್ರಿ ಬಂದು ಆ ಟ್ರ್ಯಾಕ್ಟರ್ಗಳನ್ನು ಇಂಜನ್ಗಳನ್ನು ಕದ್ಕೊಂಡು ಹೋಗಿ ಮಾರಿರುವಂಥ ಪ್ರಸಂಗ ಮತ್ತು ಪ್ರಕರಣ ಬದಾಮಿ ಪೊಲೀಸ್ ಸ್ಟೇಷನ್ದಲ್ಲಿ ದಾಖಲಾಗಿದೆ ಈಗಾಗಲೇ. ಅದಕ್ಕೆ ನಮ್ಮ ರೈತ ಸಂಘಟನೆಯಿಂದ ಮತ್ತು ರಕ್ಷಣಾ ವೇದಿಕೆಯಿಂದ ಏನು ಒಂದು ಮನವಿ ಏನಪ್ಪ ಅಂದ್ರೆ, ಬಾಗಲಕೋಟೆಯ ಜಿಲ್ಲೆಯ ವರಿಷ್ಠ ಅಧಿಕಾರಿಗಳು ಈ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಈ ಬದಾಮಿ ತಾಲೂಕಿನ ರೈತರಿಗೆ ಅನ್ಯಾಯ ಆಗದ ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆ ಕಳ್ಳ ಖದೀಮ ಪರಶುರಾಮ ಅಂತ ಏನಿದಾನೆ ಗದಗಿನ ವ್ಯಕ್ತಿ, ಅವನಿಗೆ ಕಠಿಣ ಕ್ರಮ ಕೈಗೊಳ್ಳಬೇಕು. ರೈತರಿಗೆ ಆದಂಥ ಏನು ಅನ್ಯಾಯನ ಸೂಕ್ತ ಪರಿಹಾರ, ಅವರಿಗೆ ಟ್ರ್ಯಾಕ್ಟರ್ ಕೊಡಿಸ್ಬೇಕು ಮತ್ತು ಇಂಜನ್. ಈಗಾಗಲೇ ಅವ ಖದೀಮ 9 ಇಂಜನ್ ಕದ್ಕೊಂಡು ಹೋಗ್ಯಾನ ಮತ್ತು 5 ಟೇಲರ್ಗಳನ್ನು ಕದ್ಕೊಂಡು ಹೋಗ್ಯಾನ ಬದಾಮಿ ತಾಲೂಕು ಹಳ್ಳಿಗಳಲ್ಲಿ. ಅದೇ ರೀತಿಯಾಗಿ ಇನ್ನೂ ಹೆಚ್ಚು ಪ್ರಕರಣ ಅವನ ಮೇಲೆ ಅದಾವು. ಬರ್ತೀವಿ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಮಾಡ್ಯಾನ ಅಂಥೇಳಿ ನಮ್ಮ ಗಮನಕ್ಕೆ ಬಂದೈತಿ. ಅದಕ್ಕೆ ಬದಾಮಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ನಮ್ಮ ವರಿಷ್ಠ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು ಕೂಡಲೇ. ಒಂದು ವೇಳೆ ಇದರ ಮೇಲೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ರೈತ ಸಂಘಟನೆ ಮತ್ತು ರಕ್ಷಣಾ ವೇದಿಕೆ ವತಿಯಿಂದ ಒಂದು ಉಗ್ರ ಹೋರಾಟ ಹಮ್ಮಿಕೊಳ್ಳೋಕ್ಕೂ ನಾವು ಹಿಂದೆ ನೋಡೋದಿಲ್ಲ. ಅದಕ್ಕೆ ಇದೊಂದು ಮನವಿ ಆಗಲಿ, ಒಂದು ಎಚ್ಚರಿಕೆ ಆಗಲಿ. ಇದನ್ನು ತಾವು ಕೂಡಲೇ ಕೂಲಂಕುಷವಾಗಿ ಪರಿಶೀಲಿಸಿ ಆ ವ್ಯಕ್ತಿಗೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕು ಅವನ ಮೇಲೆ ಅಂತೇಳಿ ತಮ್ಮ ಮಾಧ್ಯಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ. ಕರ್ನಾಟಕ ರಾಜ್ಯ ರೈತೋದ್ಯ ಹಸಿರು ಸೇನೆಯ ಜಿಲ್ಲಾ ಅಧ್ಯಕ್ಷ ಮುತ್ತು ಅರಗಿನಶೆಟ್ಟಿ. ತಾಲೂಕು ವಿವಿಧ ಹಳ್ಳಿಗಳಲ್ಲಿ ಆದ ರೈತರ ಟ್ರ್ಯಾಕ್ಟರ್ಗಳನ್ನು ಮತ್ತು ಟೇಲರ್ಗಳನ್ನು ತುಡುಗು ಮಾಡಿಕೊಂಡು ಹೋದ ಒಬ್ಬ ಖದೀಮನನ್ನು ಪೊಲೀಸ್ ಇಲಾಖೆಗೆ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡಿಕೊಳ್ಳುವುದೇನೆಂದರೆ, ಆದಷ್ಟು ಬೇಗ ರೈತರಿಗೆ ಆದ ಅನ್ಯಾಯವನ್ನು ಸರಿಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಬದಾಮಿ ತಾಲೂಕಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಒಬ್ಬನಿಗೆ ಅಲ್ಲ, ಕನಿಷ್ಠಂದರೂ 8 ಇಂಜಿನ್ಗಳು, 6 ಟೇಲರ್ಗಳನ್ನು ಖದೀಮ ಬಾಡಿಗೆಗೆ ಅಂತ ಉಪಯೋಗಿಸೋದಕ್ಕಾಗಿ ರೈತರನ್ನು ಪುಸಲಾಯಿಸಿ ಮೋಸದಿಂದ ಅವರು ಎಲ್ಲಿ ಪಾರ್ಕ್ ಮಾಡಿರ್ತಾರೆ ಅನ್ನೋದು ನೋಡಿಕೊಂಡು ಇವನು ಕಳು ಮಾಡಿಕೊಂಡು ಹೋಗಿದ್ದಾನೆ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಇದನ್ನು ಆ ರೈತರಿಗೆ ಆದ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಪ್ರಭು ಹಳ್ಳೂರು, ರೈತ ಸಂಘದ ಉಪಾಧ್ಯಕ್ಷರು, ಬಾಗಲಕೋಟೆ.